ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದ್ ಕಡೆ ಕರ್ನಾಟಕದಲ್ಲಿ ದೇವಾಲಯಗಳ ಪ್ರಾಂಗಣದಲ್ಲಿ ಅನ್ಯ ಧರ್ಮೀಯರಿಗೆ ವ್ಯಾಪಾರ ಮಾಡೋದಕ್ಕೆ ಬಿಡಬೇಕಾ ಬೇಡವಾ ಅನ್ನೋ ಬಗ್ಗೆ ಪರ ವಿರೋಧ ಚರ್ಚೆಗಳಾಗ್ತಾ ಇವೆ. ಮತ್ತೊಂದ್ ಕಡೆ ದೇವಾಲಯಗಳಿಗೆ ಪ್ರವೇಶ ಮಾಡೋ ಭಕ್ತರಿಗೆ ವಸ್ತ್ರ ಸಂಹಿತೆ ಇರಬೇಕಾ ಬೇಡವಾ ಅನ್ನೋ ಬಗ್ಗೆ ಏಕಾಭಿಪ್ರಾಯಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಬಟ್ಟೆ ಹಾಕೊಳ್ಳೋದು ಪ್ರತಿಯೊಬ್ಬರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ವಿಷಯ. ಹೀಗಾಗಿ ಮುಜರಾಯಿ ದೇವಾಲಯಗಳಲ್ಲಿ ಯಾರು ಯಾವುದೇ ಸಂಹಿತೆಯನ್ನ ಜಾರಿಗೆ ತರೋ ಹಾಗಿಲ್ಲ ಅಂತ ನಮ್ಮ ಮುಖ್ಯಮಂತ್ರಿನೇ ಹೇಳಿಬಿಟ್ಟಿದ್ದಾರೆ. ಈ ನಡುವೆ ತಮಿಳುನಾಡಿನ ಹೈಕೋರ್ಟ್ ಪೀಠ ಹಿಂದೂ ದೇವಾಲಯಗಳಿಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ತೀರ್ಪೊಂದನ್ನು ಕೊಟ್ಟಿದೆ. ಹಿಂದೂ ದೇವಾಲಯಗಳು ಪಿಕ್ನಿಕ್ ಸ್ಪಾಟ್ಗಳಲ್ಲ, ಅವು ಶ್ರದ್ಧಾ ಕೇಂದ್ರಗಳು. ಅಲ್ಲಿ ಹಿಂದೂ ಮತದ ಬಗ್ಗೆ ನಂಬಿಕೆ ಇಲ್ಲದವರಿಗೆ ದೇವಾಲಯದ ಧ್ವಜಸ್ತಂಭದಿಂದ ಮುಂದಕ್ಕೆ ಪ್ರವೇಶ ಕೊಡಬೇಡಿ ಅಂತ ನ್ಯಾಯಾಲಯವೇ ಆದೇಶವನ್ನು ಕೊಟ್ಟಿದೆ. ಹಾಗಾದ್ರೆ ಹಿಂದೂಯೇತರರಿಗೆ ಮಂದಿರ ಪ್ರವೇಶ ಇಲ್ಲ ಅನ್ನೋ ಈ ತೀರ್ಪು ಬಂದಿದ್ಯಾಕೆ? ಹಿಂದೂ ಮಂದಿರಕ್ಕೆ ಬರಬೇಕು ಅಂದ್ಕೊಳ್ಳೋ ಹಿಂದೂಯೇತರರು ಇನ್ನು ಮುಂದೆ ಏನು ಮಾಡಬೇಕು? ತಮಿಳುನಾಡಿನ ದೇವಾಲಯಗಳನ್ನ ಹಾಗೂ ಹಿಂದೂಗಳ ಹಕ್ಕನ್ನು ರಕ್ಷಿಸುವ ನಿಟ್ಟಲ್ಲಿ ಈ ತೀರ್ಪು ಹೇಗೆ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ದಕ್ಷಿಣ ಭಾರತದ ಅತ್ಯಂತ ವಿಚಿತ್ರ ಹಾಗೂ ವೈವಿಧ್ಯಮಯ ರಾಜ್ಯ ತಮಿಳುನಾಡು. ಅವರು ತಮ್ಮನ್ನು ತಾವು ದ್ರಾವಿಡರು ಅಂತ ಕರ್ಕೋತಾರೆ. ಆರ್ಯರು ನಮ್ಮ ಮೇಲೆ ದಾಳಿ ಮಾಡಿ ದಬ್ಬಾಳಿಕೆ ಮಾಡಿದ್ರು, ಆರ್ಯರು ಬೇರೆ ನಾವು ಬೇರೆ ಅಂತ ಒಂದ್ ಕಡೆ ಹೇಳ್ಕೋತಾರೆ. ಮತ್ತೊಂದು ಕಡೆ ಅಲ್ಲಿನ ಪ್ರಖ್ಯಾತ ಅರಸರು ರಾಜವಂಶಗಳು ತಮ್ಮನ್ನು ತಾವು ಸೂರ್ಯವಂಶ ಚಂದ್ರವಂಶ ಅಂತ ದಾಖಲು ಮಾಡ್ಕೊಳ್ತವೆ. ಇದನ್ನ ಹೆಮ್ಮೆ ಅಂತ ತಮಿಳರು ಭಾವಿಸ್ತಾರೆ. ತಮಿಳರ ಮೂಲ ಅಗಸ್ತ್ಯರು ಅಂತ ಹೇಳ್ತಾರೆ. ಅವರು ಬಂದದ್ದು ಕೂಡ ಉತ್ತರದಿಂದಲೇ. ಹಾಗಾದ್ರೆ ಅಗಸ್ತ್ಯರು ಆರ್ಯರ ದ್ರಾವಿಡರ? ಹಿಮಾಲಯದಿಂದ ಬಂದು ಲಂಕೆಯ ಕುಬೇರನ ರಾಜ್ಯ ಮತ್ತು ಪುಷ್ಪಕ ವಿಮಾನವನ್ನ ಕಿತ್ತುಕೊಂಡ ರಾವಣನನ್ನ ಬಹಳಷ್ಟು ಜನ ದ್ರಾವಿಡ ಅಂತಲೇ ಹೇಳ್ತಾರೆ. ಸೂರ್ಯವಂಶದ ರಾಮನನ್ನ ಆರ್ಯ ಅಂತ ಕರೀತಾರೆ. ಹಾಗಾದ್ರೆ ತಮಿಳುನಾಡಿನ ಪಾಂಡ್ಯ ಚೋಳ ಅರಸರು ತಮ್ಮನ್ನು ತಾವು ಸೂರ್ಯವಂಶ ಚಂದ್ರವಂಶದವರು ಅಂತ ಹೇಳ್ಕೊಂಡ್ರಲ್ಲ, ಹಾಗಿದ್ದಾಗ ರಾಮನ ಸೂರ್ಯವಂಶ ಈ ರಾಜರ ಸೂರ್ಯವಂಶಗಳು ಬೇರೆ ಬೇರೆನಾ? ಇವೆಲ್ಲ ಉತ್ತರ ಸಿಗದ ಪ್ರಶ್ನೆಗಳು ಮತ್ತು ರಾಜಕೀಯ ಲಾಭಗಳಿಗಾಗಿ ಹುಟ್ಟುಕೊಂಡ ಮತಭೇದಗಳು. ಗೆಳೆಯರೆ, ಅಲ್ಲಿ ಸನಾತನ ಧರ್ಮವನ್ನ ಬೈಕೊಂಡು ಓಡಾಡಿದ್ರೆ ಓಟು ಬೀಳುತ್ತೆ. ಆದ್ರೆ ಭಾರತದ ಅತ್ಯಂತ ಸುಂದರ ಭವ್ಯ ಹಾಗೂ ಪುರಾತನ ದೇವಾಲಯಗಳು ಅತಿ ಹೆಚ್ಚು ಪ್ರಮಾಣದಲ್ಲಿರುವುದು ತಮಿಳುನಾಡಲ್ಲಿ. ಪುರೋಹಿತ ಶಾಹಿಯನ್ನು ಅವರು ಬೈಕೋತಾರೆ, ಅದು ಆರ್ಯರ ಹೇರಿಕೆ ಅಂತಾರೆ. ಆದ್ರೆ ತಮಿಳುನಾಡಿನ ಪ್ರತಿ ಸಮುದಾಯದಲ್ಲೂ ಅವರದ್ದೇ ಆದ ಪ್ರತ್ಯೇಕ ಪುರೋಹಿತ ಶಾಹಿ ವ್ಯವಸ್ಥೆ ಇದೆ. ಹೀಗಾಗಿನೇ ನನಗೆ ತಮಿಳುನಾಡು ಅನ್ನೋದು ಸಾಕಷ್ಟು ವೈರುಧ್ಯಗಳ ವಿಚಿತ್ರ ನಾಡು ಅಂತ ಅನ್ಸೋದು. ಇವತ್ತು ತಮಿಳುನಾಡಿನ ಆದಾಯಕ್ಕೆ ದೇವಾಲಯಗಳು ಹಾಗೂ ಟೆಂಪಲ್ ಟೂರಿಸಂ ನಿಂದ ಬರುವ ಆದಾಯದ ಪ್ರಮಾಣ ಕೂಡ ತುಂಬಾ ದೊಡ್ಡದಿದೆ. ಆದ್ರೆ ಆ ದೇವಾಲಯಗಳನ್ನ ಉದ್ದೇಶಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ಕಾಪಾಡ್ಕೋಬೇಕಾದ ಅನಿವಾರ್ಯತೆ ಕೂಡ ಅಲ್ಲಿ ನಿರ್ಮಾಣವಾಗ್ತಾ ಇದೆ. ಅದಕ್ಕಾಗಿ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಬೇಕಾಗಿ ಬರ್ತಾ ಇದೆ. ಮೊನ್ನೆ ಮದ್ರಾಸ್ ಹೈಕೋರ್ಟ್ನ ಮಧುರೈ ಬೆಂಚ್ ಒಂದು ಮಹತ್ವದ ತೀರ್ಪನ್ನ ಕೊಟ್ಟಿದ್ದು, ಇನ್ನು ಮುಂದೆ ಹಿಂದೂ ದೇವಾಲಯಗಳ ಕೋಡಿಮರಂ ಅಂದ್ರೆ ಧ್ವಜಸ್ತಂಭ ಅಥವಾ ಗರುಡಗಂಬ ಅಂತ ಏನ್ ಕರಿತೀವಿ, ಅಲ್ಲಿಂದ ಮುಂದಕ್ಕೆ ಹಿಂದೂಯೇತರರಿಗೆ ಪ್ರವೇಶವನ್ನ ಕೊಡಬೇಡಿ ಮತ್ತು ಆ ಬಗ್ಗೆ ದೇವಾಲಯಗಳಲ್ಲಿ ಬೋರ್ಡ್ಗಳನ್ನ ಹಾಕಿ ಹಿಂದೂಯೇತರರು ಧ್ವಜಸ್ತಂಭದಿಂದ ಮುಂದಕ್ಕೆ ಹೋಗೋ ಹಾಗಿಲ್ಲ ಅನ್ನೋದನ್ನ ಖಚಿತಪಡಿಸಿ ಅಂತ ತಮಿಳುನಾಡಿನ ಹಿಂದೂ ರಿಲಿಜಿಯಸ್ ಅಂಡ್ ಚಾರಿಟಬಲ್ ಎಂಡೋಮೆಂಟ್ಸ್ ಇಲಾಖೆಗೆ ನ್ಯಾಯಾಲಯ ಸೂಚನೆಯನ್ನು ಕೊಟ್ಟಿದೆ. ಈ ತೀರ್ಪನ್ನ ಕೊಟ್ಟಿರೋದು ಮಧುರೈ ಬೆಂಚ್ನ ನ್ಯಾಯಾಧೀಶೆ ಜಸ್ಟಿಸ್ ಎಸ್ ಶ್ರೀಮತಿ ಅವರು. ಗೆಳೆಯರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ, ಆಂಧ್ರ ಹಾಗೂ ತಮಿಳುನಾಡುಗಳಲ್ಲಿ ಇವತ್ತಿಗೂ ಕೂಡ ಅತ್ಯಂತ ಭವ್ಯ ಹಿಂದೂ ದೇವಾಲಯಗಳು ಉಳ್ಕೊಂಡಿವೆ. ಹಾಗೆ ನಮ್ಮ ದಕ್ಷಿಣದ ದೇವಾಲಯದ ಶೈಲಿ ಉತ್ತರದ ಶೈಲಿಗಿಂತ ತುಂಬಾ ಭಿನ್ನವಾಗಿದೆ. ಇದನ್ನ ದ್ರಾವಿಡ ಶೈಲಿ ಅಂತಲೇ ಕರೀತಾರೆ. ಈ ಹಿಂದೆ ನಿಮಗೆ ಉತ್ತರ ಭಾರತದ ನಾಗರ ಶೈಲಿಯ ದೇವಾಲಯಗಳಿಗೂ ದಕ್ಷಿಣದ ದ್ರಾವಿಡ ಶೈಲಿಯ ದೇವಾಲಯಗಳಿಗೂ ಇರೋ ವ್ಯತ್ಯಾಸ ಏನು ಅನ್ನೋ ಬಗ್ಗೆ ವಿವರವಾಗಿ ಹೇಳಿದ್ದೀನಿ. ಆ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ಇನ್ನು ತಮಿಳುನಾಡಲ್ಲಿ ನಾನಾಗ್ಲೇ ಹೇಳಿದ್ನಲ್ಲ, ಸನಾತನ ಧರ್ಮವನ್ನ ಬೈಕೊಂಡು ಓಡಾಡೋದು ಕೂಡ ಒಂದು ಸಂಪ್ರದಾಯದ ತರ ತಯಾರಾಗಿದೆ. ಹಾಗೆ ಮಾಡೋದ್ರಿಂದ ಅಲ್ಲಿ ಓಟುಗಳು ಕೂಡ ಬೀಳುತ್ತವೆ. ಜೊತೆಗೆ ಅಲ್ಲಿ ಬ್ರಿಟಿಷರ ಕಾಲದಿಂದ ಕೂಡ ಅತಿಯಾದ ಕ್ರೈಸ್ತ ಮತಾಂತರ ನಡೆದಿರೋದ್ರಿಂದ ಹಿಂದೂಗಳ ಬಗ್ಗೆ, ಅದರಲ್ಲೂ ಸನಾತನ ಧರ್ಮವನ್ನ ಪಾಲಿಸುವ ಜನ ಏನಿದ್ದಾರೆ ಅಂಥವರ ಬಗ್ಗೆ ದ್ವೇಷ ಬಿತ್ತುವ ಕೆಲಸ ಕೂಡ ಸಾಕಷ್ಟು ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಅದಕ್ಕೊಂದಷ್ಟು ಸಾಮಾಜಿಕ ಆರ್ಥಿಕ ಕಾರಣಗಳು ಕೂಡ ಅಲ್ಲಿವೆ. ಇರಲಿ, ಇತ್ತೀಚೆಗೆ ಅಂದ್ರೆ DMK ಸರ್ಕಾರದ ಆಡಳಿತಾವಧಿಯಲ್ಲಿ ಹಿಂದೂ ಧರ್ಮದ ವಿರುದ್ಧ ವಿಷ ಕಕ್ಕೋ ಪ್ರಕರಣಗಳು ಮಾತುಗಳು ಅಲ್ಲಿ ತೀವ್ರವಾಗ್ತಾ ಹೋಗ್ತಾ ಇವೆ. ಇದರ ಪರಿಣಾಮ ಏನು ಅಂದ್ರೆ ಸಾಕಷ್ಟು ಹಿಂದೂ ದೇವಾಲಯಗಳು ಅನ್ಯ ಧರ್ಮೀಯರ ದಾಳಿಗೆ ತುತ್ತಾಗೋದು ಕೂಡ ಅಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಗೆಳೆಯರೆ, ದಾಳಿ ಮಾಡೋದು ಅಂದ್ರೆ ಈ ಹಿಂದಿನ ಹಾಗೆ ಸೈನಿಕರು ಬಂದು ತೋಪುಗಳನ್ನು ತಂದು ದೇವಾಲಯಗಳನ್ನ ಕೆಡವಿ ವಿಗ್ರಹ ಭಂಜನೆ ಮಾಡಿ ಇದು ಮಾತ್ರ ದಾಳಿ ಅನ್ನಿಸ್ಕೊಳ್ಳೋದಿಲ್ಲ. ಇಂಥ ದಾಳಿಗಳು ಪಾಕಿಸ್ತಾನದಲ್ಲಿ ಇವತ್ತಿಗೂ ನಡೆಯುತ್ತವೆ. ಆದ್ರೆ ತಮಿಳುನಾಡು, ಕೇರಳ ಮುಂತಾದ ಕಡೆಗಳಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋ ಕೆಲಸ ನಡೀತಾ ಹೋಗುತ್ತೆ. ಹಿಂದೂ ದೇವಾಲಯಗಳಿಗೆ ಸಂಬಂಧ ಇಲ್ಲದ ಜನ, ಶ್ರದ್ಧೆ ಇಲ್ಲದ ಜನ, ಅನ್ಯಮತೀಯರು ದೇವಾಲಯಗಳಿಗೆ ಪ್ರವೇಶ ಮಾಡೋದು, ಅಲ್ಲಿ ಧಾರ್ಮಿಕವಲ್ಲದ ಅನಾಚಾರಗಳನ್ನ ಮಾಡೋದು, ಆ ಶ್ರದ್ಧಾ ಕೇಂದ್ರಗಳನ್ನ ಅಪವಿತ್ರಗೊಳಿಸೋದು. ಯಾಕ್ರಯ್ಯ ಹೀಗೆ ಮಾಡ್ತಾ ಇದ್ದೀರಿ ಅಂದ್ರೆ ಇದು ಸರ್ಕಾರದ
ಪ್ರಸಾದ ಮಂದಿರ, ನಮಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳೋದು, ಅದಕ್ಕೆ ಅಲ್ಲಿನ ಸರ್ಕಾರ ವ್ಯವಸ್ಥೆಗಳು ಬೆಂಬಲ ಕೊಡೋದು, ಇಂತಹ ಘಟನೆಗಳು ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದ್ವು. ಇತ್ತೀಚೆಗೆ ಅರಳುಮಿಗು ಬೃಹದೇಶ್ವರ ದೇವಾಲಯದಲ್ಲಿ ಅನ್ಯಮತದ ಒಂದಷ್ಟು ಜನ ಪ್ರವೇಶ ಮಾಡಿದ್ರು. ಯಾವುದೋ ಪಿಕ್ನಿಕ್ ಸ್ಪಾಟ್ಗೆ ಹೋಗ್ತಾರಲ್ಲ ಹಾಗೆ ಒಳಗ ಬಂದ್ರು, ಕೂತ್ಕೊಂಡ್ರು, ತಾವು ತಂದಿದ್ದ ಮಾಂಸಾಹಾರನ ತೆಗೆದ್ರು, ತಿಂದ್ರು, ಅಲ್ಲೆಲ್ಲ ಗಲೀಜು ಮಾಡಿದ್ರು, ಎದ್ದು ಹೋದ್ರು. ಮೊನ್ನೆ ಕೂಡ ಮಧುರೈನ ಸುಂದರೇಶ್ವರ ದೇವಾಲಯದಲ್ಲೂ ಇಂಥದ್ದೇ ಘಟನೆ ನಡೀತು ಅಂತ ಮೊನ್ನೆ ಜನವರಿ ತಿಂಗಳಲ್ಲಿ ಪತ್ರಿಕೆಯೊಂದು ವರದಿ ಮಾಡಿತ್ತು. ಅಲ್ಲಿ ಅವರ ಮತದ ಪುಸ್ತಕವೊಂದನ್ನು ತಗೊಂಡು ಬಂದು ದೇವಾಲಯದ ಗರ್ಭಗುಡಿಯ ಬಳಿ ಅವರ ಮತದ ಪ್ರಾರ್ಥನೆಯನ್ನ ಮಾಡೋದಕ್ಕೆ ಕೆಲವರು ಪ್ರಯತ್ನ ಪಟ್ಟರು. ಗೆಳೆಯರೆ, ದೇವ ಒಬ್ಬ, ನಾಮ ಹಲವು ಅನ್ನೋದನ್ನ ಸನಾತನ ಧರ್ಮ ಒಪ್ಪುತ್ತೆ. ಏಕಂ ಸದ್ವಿಪ್ರಾ ಬಹುಧಾ ವದಂತಿ ಅನ್ನೋ ಮಾತನ್ನ ನಮ್ಮ ಉಪನಿಷತ್ತುಗಳು ಹೇಳಿವೆ. ನಾವೆಲ್ಲೂ ಕೂಡ ನಮ್ಮ ದೇವರು ದೊಡ್ಡವನು, ಉಳಿದವರು ದೇವರುಗಳೇ ಅಲ್ಲ ಅಂತ ಹೇಳೋದೂ ಇಲ್ಲ. ಅನ್ಯ ಮತದ ಪ್ರಾರ್ಥನಾ ಮಂದಿರಗಳನ್ನ ಅಪವಿತ್ರಗೊಳಿಸುವ ಕೆಲಸ, ಅವರ ಮತದ ಶ್ರದ್ಧೆಗಳಿಗೆ ಅವಮಾನ ಮಾಡುವ ಕೆಲಸನ ನಾವು ಮಾಡೋದೂ ಇಲ್ಲ. ಅದು ನಮ್ಮ ಸಂಸ್ಕೃತಿ ಕೂಡ ಅಲ್ಲ. ಹಾಗಂತ ಯಾರೋ ನಮ್ಮ ಆಚರಣೆಗಳನ್ನ, ನಂಬಿಕೆಗಳನ್ನ ಯಾವತ್ತೂ ಗೌರವಿಸಿದವರು ನಮ್ಮ ದೇವರೇ ಗ್ರೇಟು, ಬೇರೆಯವರ ನಂಬಿಕೆಗಳೇ ಅಲ್ಲ ಅಂತ ಪದೇ ಪದೇ ಹೇಳಿಕೊಳ್ಳುವವರು, ದೇವನೊಬ್ಬ, ನಾಮ ಹಲವು ಅಂದ್ರೇನು ಅನ್ನೋದು ಗೊತ್ತೇ ಇಲ್ಲದವರು, ಕೇವಲ ನಮ್ಮನ್ನ ಅವಮಾನಿಸುವ ಉದ್ದೇಶದಿಂದಲೇ ನಮ್ಮ ಪವಿತ್ರ ಸ್ಥಳಗಳಿಗೆ ಬರೋದು, ಅಲ್ಲಿ ಅಸಂಗತ ಅನಿಸುವ ಕೆಲಸಗಳನ್ನ ಮಾಡೋದು ಇದೆಯಲ್ಲ, ಇದು ಸಹ್ಯ ಕೂಡ ಅಲ್ಲ. ಇಂಥ ಯಾವ ಅಧಿಕಾರವನ್ನು ಈ ದೇಶದ ಸಂವಿಧಾನ ಯಾರಿಗೂ ಕೊಟ್ಟೂ ಇಲ್ಲ. ನಮ್ಮಲ್ಲಿ ಸಂವಿಧಾನ ಕೊಟ್ಟಿರೋ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಕೂಡ ಒಂದಷ್ಟು ಮಿತಿಗಳಿವೆ. ಇಂಥ ಘಟನೆಗಳನ್ನ ರಾಜಕೀಯ ಪಕ್ಷಗಳು ಓಟುಗಳಿಗಾಗಿ ಸಹಿಸಿಕೊಳ್ಳುತ್ತವೇನೋ, ಬೆಂಬಲಿಸುತ್ತವೇನೋ, ಆದ್ರೆ ಇದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುತ್ತೆ ಮತ್ತು ಸಾಮರಸ್ಯಕ್ಕೆ ಧಕ್ಕೆ ತರುತ್ತೆ. ಇದನ್ನು ಸರ್ಕಾರನೇ ಸರಿ ಮಾಡಲಿಲ್ಲ ಅಂದಾಗ ನ್ಯಾಯಾಲಯದ ಮೊರೆ ಹೋಗಬೇಕಾಗತ್ತೆ. ತಮಿಳುನಾಡಲ್ಲಿ ಆಗಿದ್ದು ಕೂಡ ಅದೇ. ದಿಂಡಿಗಲ್ ಜಿಲ್ಲೆಯ ಪಳನಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಡಿ ಸೆಂಥಿಲ್ ಕುಮಾರ್ ಅನ್ನೋರು ಅರಳುಮಿಗು ಪಳನಿ ದಂಡಾಯುಧ ಸ್ವಾಮಿ ದೇವಸ್ಥಾನ ಮತ್ತು ಅದಕ್ಕೆ ಸಂಬಂಧಪಟ್ಟ ಇನ್ನಿತರ ದೇವಸ್ಥಾನಗಳಲ್ಲಿ ದೇವಾಲಯಗಳಲ್ಲಿ ಅನ್ಯಮತೀಯರಿಗೆ ಪ್ರವೇಶವನ್ನು ಕೊಡಬಾರದು ಅಂತ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಬಗ್ಗೆ ವಾದ ಪ್ರತಿವಾದಗಳನ್ನು ಕೇಳಿದ ನಂತರ ಮಧುರೈ ಪೀಠ, ಹಿಂದೂ ದೇವಾಲಯಗಳು ಟೂರಿಸ್ಟ್ ಸೆಂಟರ್ಗಳು, ಪಿಕ್ನಿಕ್ ಸ್ಪಾಟ್ಗಳು ಅಲ್ಲ, ಅವು ಶ್ರದ್ಧಾ ಕೇಂದ್ರಗಳು. ಹೀಗಾಗಿ ಯಾರಿಗೆ ಶ್ರದ್ಧೆ ಇರುತ್ತೋ ಅಂಥವರು ಮಾತ್ರ ದೇವಾಲಯಗಳಿಗೆ ಬರಬೇಕು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಹಾಗೆ ಅನ್ಯಮತೀಯರು ಅಂದ್ರೆ ಯಾರು ಹಿಂದೂ ಧರ್ಮದ ಬಗ್ಗೆ ನಂಬಿಕೆ ಶ್ರದ್ಧೆಗಳನ್ನ ಇಟ್ಟುಕೊಂಡಿಲ್ವೋ ಅಂಥವರಿಗೆ ಹಿಂದೂ ದೇವಾಲಯಗಳಲ್ಲಿ ಏನು ಕೆಲಸ ಅನ್ನೋ ವಾದವನ್ನ ಮಾನ್ಯ ಮಾಡಿರೋ ನ್ಯಾಯಾಲಯ, ಅನ್ಯಮತೀಯರಿಗೆ ದೇವಾಲಯಗಳ ಕೋಡಿಮರಂ ಅಂದ್ರೆ ಧ್ವಜಸ್ತಂಭಕ್ಕಿಂತ ಮುಂದಕ್ಕೆ ಪ್ರವೇಶವನ್ನ ಕೊಡಬಾರದು ಅಂತ ಆದೇಶವನ್ನು ಕೂಡ ಕೊಟ್ಟಿದೆ. ಹಾಗೆ ಎಂಡೋಮೆಂಟ್ ಇಲಾಖೆಯ ದೇವಾಲಯಗಳಲ್ಲಿ ಈ ಬಗ್ಗೆ ದೊಡ್ಡ ಬೋರ್ಡುಗಳನ್ನ ಹಾಕಬೇಕು ಅಂತ ಕೂಡ ನ್ಯಾಯಾಲಯ ತಿಳಿಸಿದೆ. ಇನ್ನು ಅಕಸ್ಮಾತ್ ಹಿಂದೂಯೇತರರು ದೇವಾಲಯ ಪ್ರವೇಶ ಬಯಸಿದ್ರೆ ಏನು ಮಾಡೋದು? ಗೆಳೆಯರೆ, ನಮ್ಮ ಸಾಕಷ್ಟು ಅನ್ಯಮತೀಯ ಗೆಳೆಯರು ದೇವಾಲಯಗಳಿಗೆ ಬರ್ತಾರೆ, ಅಲ್ಲಿ ಪೂಜೆ ಮಾಡಿಸ್ತಾರೆ, ಆರತಿ, ತೀರ್ಥ, ಪ್ರಸಾದ ಎಲ್ಲ ತಗೋತಾರೆ. ಅದೆಲ್ಲವನ್ನು ಭಕ್ತಿಯಿಂದಲೇ ಮಾಡ್ತಾರೆ. ಮಂತ್ರಾಲಯದ ಮಠಕ್ಕೆ, ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಗೆ, ತಿರುಪತಿಗೆ, ಗುರುವಾಯೂರಿಗೆ, ಹೀಗೆ ಸಾಕಷ್ಟು ದೇವಾಲಯಗಳಿಗೆ ಅನ್ಯಮತೀಯ ಭಕ್ತರಿದ್ದಾರೆ. ಇಂಥವರು ಇನ್ನು ಮುಂದೆ ಏನು ಮಾಡಬೇಕು? ಅವರ ಮತ, ಅವರ ಭಕ್ತಿಗಿನ್ನು ಮುಂದೆ ಅಡ್ಡಿ ಬರುತ್ತಾ? ಖಂಡಿತ ಇಲ್ಲ. ಈ ಆದೇಶ ನಂಬಿಕೆ ಇಲ್ಲದೆ ದೇವಾಲಯಗಳಿಗೆ ಬರುವ ಮತ್ತು ಹಿಂದೂ ಆಲಯಗಳನ್ನು ಪಿಕ್ನಿಕ್ ಸೆಂಟರ್ಗಳ ಥರ ಬಳಸುವ ಜನರಿಗೆ ಮಾತ್ರ ಅನ್ವಯ ಆಗತ್ತೆ. ಯಾರು ಭಕ್ತಿಯಿಂದ ಬರ್ತಾರೋ ಅವರು ಯಾವುದೇ ಮತದವರಾದರೂ ಕೂಡ, ನಾನು ಹಿಂದೂ ಧರ್ಮದ ಬಗ್ಗೆ ನಂಬಿಕೆಯನ್ನು ಹೊಂದಿದ್ದೀನಿ, ನಾನು ಭಕ್ತಿಯಿಂದ ಇಲ್ಲಿನ ನಿಯಮಗಳನ್ನು ಪಾಲಿಸ್ತೀನಿ ಮತ್ತು ಆಚರಣೆಗಳಲ್ಲಿ ಶ್ರದ್ಧೆಯನ್ನು ಹೊಂದಿದ್ದೀನಿ ಅನ್ನೋ ಪತ್ರವನ್ನು ದೇವಾಲಯ ಸಮಿತಿಗೆ ಕೊಟ್ಟು ದೇವಾಲಯಗಳ ನಿಯಮಗಳೇನಿರ್ತವೆ ಅವುಗಳಿಗೆ ತಕ್ಕಾಗಲಿ ನಡ್ಕೊಂಡ್ರೆ ಅಂಥವರ ಪ್ರವೇಶಕ್ಕೆ, ಅವರ ಭಕ್ತಿಗೆ ಯಾವ ತೊಂದರೆಯೂ ಇರೋದಿಲ್ಲ. ಯಾವ ದೇವರು ಕೂಡ ದೇವಸ್ಥಾನಕ್ಕೆ ಬರುವಾಗ ನಿನ್ನ ಜಾತಿ ಯಾವುದು, ನಿನ್ನ ಮತ ಯಾವುದು ಅಂತ ಕೇಳೋದಿಲ್ಲ. ಆದ್ರೆ ಆ ದೇವಾಲಯಗಳಿಗೆ ಬರುವಾಗ ಅಲ್ಲಿನ ಆಚರಣೆಗಳನ್ನ, ನಂಬಿಕೆಗಳನ್ನ ನೀವು ಗೌರವಿಸಬೇಕು ಮತ್ತು ಭಕ್ತಿಯಿಂದ ಅಲ್ಲಿಗೆ ಬರಬೇಕು ಅಷ್ಟೇ. ಇದು ತಮಿಳುನಾಡಿನ ನ್ಯಾಯಾಲಯ ಕೊಟ್ಟಿರೋ ಆದೇಶ. ಮತ್ತು ಈ ಆದೇಶ ಕೇವಲ ಪಳನಿಸ್ವಾಮಿ ದೇವಾಲಯಕ್ಕೆ ಮಾತ್ರ ಅಲ್ಲ, ತಮಿಳುನಾಡಿನ ಎಲ್ಲ ದೇವಾಲಯಗಳಿಗೆ ಅನ್ವಯ ಆಗತ್ತೆ ಅಂತ ನ್ಯಾಯಾಲಯ ತಿಳಿಸಿದೆ. ಮತ್ತು ಈ ಆದೇಶವನ್ನ ಪಾಲಿಸುವಂತೆ ಅಲ್ಲಿನ ಎಂಡೋಮೆಂಟ್ ಇಲಾಖೆಗೆ ಕೂಡ ನ್ಯಾಯಾಲಯ ನಿರ್ದೇಶನವನ್ನು ಕೊಟ್ಟಿದೆ. ನಾವು ಹೇಗಿದ್ದೀವಿ ಅಂದ್ರೆ, ಇವತ್ತು ದೇವಾಲಯದ ಆದಾಯ ಎಲ್ಲ ರಾಜ್ಯಗಳ ಸರ್ಕಾರಗಳಿಗೂ ಬೇಕು. ಅದನ್ನು ಅವರು ತಮಗೆ ಬೇಕಾದ ಹಾಗೆ ಬಳಕೆ ಕೂಡ ಮಾಡ್ಕೋತಾರೆ. ಆದ್ರೆ ದೇವಾಲಯಗಳ ಭಕ್ತರ ನಂಬಿಕೆಗಳನ್ನ, ಹಿತಾಸಕ್ತಿಗಳನ್ನ ಕಾಪಾಡೋ ಜವಾಬ್ದಾರಿ ಮಾತ್ರ ಸರ್ಕಾರಗಳು ತಗೊಳ್ಳೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ಅವು ಡೋಂಗಿ ಸೆಕ್ಯುಲರಿಸಂನ ಮುಖವಾಡವನ್ನು ಹಾಕೊಂಡು ಬಿಡುತ್ತವೆ. ಈಗ ಕರ್ನಾಟಕದಲ್ಲೇ ನೋಡಿ, ದೇವಾಲಯಗಳಿಗೆ ಹೇಗೆ ಬೇಕಾದ್ರೂ ಹೋಗಬಹುದು, ಬಟ್ಟೆ ಹಾಕೊಳ್ಳೋದು ಅವರವರ ಇಷ್ಟ. ಹಾಗಾದ್ರೆ ಹೆಂಗಂದ್ರೆ ಹಂಗೆ ಬಂದ್ರೆ ದೇವಾಲಯಗಳಿಗೆ ಬರುವ ಇನ್ನಿತರ ಶ್ರದ್ಧಾಳುಗಳ ನಂಬಿಕೆಗೆ ಘಾಸಿ ಆಗೋದಿಲ್ವಾ? ಅದು ಧಾರ್ಮಿಕ ನಂಬಿಕೆ
ನಂಬಿಕೆಗಳಿಗೆ ಧಕ್ಕೆ ತರೋ ಪ್ರಯತ್ನ ಅಲ್ವಾ. ದೇವಾಲಯಗಳ ಕಾರ್ಯಕ್ರಮದಲ್ಲಿ ಯಾವ ಮತದವರು ಬೇಕಾದರೂ ವ್ಯಾಪಾರ ಮಾಡ್ಕೋಬಹುದು. ನಮ್ಮ ದೇವಾಲಯಗಳು ಯಾರನ್ನು ದೂರ ತಳ್ಳೋದಿಲ್ಲ. ಆದ್ರೆ ಹಾಗೆ ವ್ಯಾಪಾರ ಮಾಡ್ಕೊಂಡು ಮನೆ ಮಕ್ಕಳು ಹೊಟ್ಟೆ ತುಂಬಿಸ್ಕೊಂಡ ನಂತರ ಕೂಡ ನಮ್ಮ ದೇವರೇ ಗ್ರೇಟು, ನಿಮ್ಮ ದೇವರಲ್ಲ ಅಂತ ಹೇಳ್ತಾ ಆ ದೇವಾಲಯಗಳ ಭಕ್ತರ ನಂಬಿಕೆಗಳಿಗೆ ಘಾಸಿ ತರ್ತಾ ಅನ್ನ ಕೊಟ್ಟು ದೇವರನ್ನ ಬೈಕೊಂಡು ಓಡಾಡೋದು, ಅನ್ನ ಕೊಟ್ಟು ಜನಗಳ ಭಾವನೆಗೆ ಧಕ್ಕೆ ತರೋದು, ಇದೆಲ್ಲ ಅಕ್ಷಮ್ಯ ಅಲ್ವಾ. ಸೆಕ್ಯುಲರ್ ಹೆಸರಲ್ಲಿ ಏನು ಬೇಕಾದರೂ ನಡೆಯಬಾರದಲ್ವಾ. ಇದು ಗೆಳೆಯರೆ ತಮಿಳುನಾಡಲ್ಲಿ ಹಿಂದೂಗಳ ಭಾವನೆಗಳನ್ನು ಕಾಪಾಡೋ ನಿಟ್ಟಲ್ಲಿ ಅಲ್ಲಿನ ನ್ಯಾಯಾಲಯ ಕೊಟ್ಟಿರುವ ತೀರ್ಪಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.